ಪ್ರಜ್ವಲ್ ಈಗ ಎಲ್ಲೋ ಕಾಲೇಜಿನಲ್ಲಿ ಪಾಠ ಹೇಳುತ್ತಿರಬೇಕು. ಇದು ಜಗತ್ತಿನಲ್ಲಿಯೇ ಅತ್ಯಂತ ಸುಂದರ ನಗರ, ಉದ್ಯಾನವನ ನಗರ ಎಂದು ಅವನು ಈಗಲೂ ನಂಬಿಕೊಂಡೇ ಇರಬೇಕು. ಅದೇ ವಿಷಯವನ್ನೇ ಸಮಯ ಸಿಕ್ಕಿದಾಗ ವಿದ್ಯಾರ್ಥಿಗಳಿಗೆ ಬೋರು ಮಾಡುತ್ತಿರಬೇಕು. ತಾನು ಊರಿಗೆ ಹೋದಾಗ ಈ ಊರಿನ ಎಲ್ಲ ಕಟ್ಟಡಗಳು, ರಸ್ತೆಗಳು ಇದ್ದಲ್ಲಿಯೇ ಇವೆ ಎಂಬುದನ್ನು ಖಾತ್ರಿ ಮಾಡಿಕೊಂಡು ಸಂತೃಪ್ತನಾಗುತ್ತಾನೆ. ಆದರೆ ಅದೇ ಊರು ಈಗ ತನಗೆ ಆಸಕ್ತಿಯನ್ನು ಕೆರಳಿಸುತ್ತಿಲ್ಲ. ಹಾಸ್ಟೆಲ್ ಮುಂದೆ ಆಟೋ ನಿಲ್ಲಿಸಿ ಜಯಪ್ರಕಾಶ್ ಇದ್ದರೆ ಹಾಸಿಗೆ, ಸೂಟ್ಕೇಸ್ ತೆಗೆದುಕೊಂಡು ಹೋಗಬಹುದೆಂದುಕೊಂಡು ಒಂದು ನಿಮಿಷ ಕಾಯಲು ಆಟೋದವನಿಗೆ ಹೇಳಿ ಜಯಪ್ರಕಾಶ್ ರೂಮಿನ ಬಾಗಿಲು ತಟ್ಟಿದಾಗ ಯಾರು ಎನ್ನುತ್ತಲೇ ಬಾಗಿಲು ತೆರೆದ. ಸದ್ಯದ ಸಮಸ್ಯೆಯೊಂದು ಬಗೆಹರಿದುದಕ್ಕಾಗಿ ಸಂತೋಷವಾಯಿತು. ತನ್ನನ್ನು ನೋಡುತ್ತಲೇ, ಓಹೋ ಕಿರಣ್ ಸಾಹೇಬರು, ಯಾವಾಗ ದಯಮಾಡಿಸಿದಿರಿ? ಇಷ್ಟು ಬೇಗ ಸಾಹೇಬರಿಗೆ ಕಾಲೇಜ್ ಜ್ಞಾಪಕಕ್ಕೆ ಬಂದು ಬಿಟ್ಟಿದೆಯಲ್ಲ ಎಂದು ನಾಟಕೀಯವಾಗಿ ಹೇಳಿದಾಗ, ಅದೆಲ್ಲ ಇರಲಿ ಜಯಪ್ರಕಾಶ್, ನಾನು ಇನ್ನೂ ರೂಮ್ ಮಾಡಿಲ್ಲ, ಅಲ್ಲಿಯವರೆಗೂ ಒಂದೆರಡು ದಿನ ಇಲ್ಲಿ ಇರಬಹುದಲ್ವಾ ಎಂದು ಕೇಳಿದಾಗ ಅವನು ಹ್ಞೂ ಎನ್ನುವುದಕ್ಕೆ ಮೊದಲೇ ಹಾಸಿಗೆ ಟ್ರಂಕ್ ತಂದು ಹಾಕಿದ. ಹಾಸಿಗೆಯ ಮೇಲೆ ಕುಳಿತುಕೊಂಡು ಶೂ ಬಿಚ್ಚಿ ರೂಮಿನಲ್ಲಿ ಒಂದು ಬಾರಿ ಕಣ್ಣಾಡಿಸಿದ. ಇದೇ ಒಂದು ಸ್ಥಾನದ ಮನೆಯಾಗಿರಬೇಕು. ದಾನಶೂರ ಸುಬ್ಬೇಗೌಡ, ದ್ಯಾವಪ್ಪಗೌಡರ ಛತ್ರವನ್ನು ಬಿಟ್ಟು ಹಾಸ್ಟೆಲ್ ಆಗಿ ಪರಿವರ್ತಿಸಿದಾಗ ಮೇಲೆ ಬಡ ಹುಡುಗರಿಗೆ ಈ ಬಾತ್ರೂಮೇ ಬಂಗಲೆಯಾಗಿರುತ್ತವೆ ಎಂದು ವ್ಯವಸ್ಥಾಪಕರು ಭಾವಿಸಿರಬೇಕು. ಕಾಲೇಜ್ ಹಾಸ್ಟೆಲಿನಲ್ಲಿ ಸಿಂಗಲ್ ರೂಮ್ ತೆಗೆದುಕೊಳ್ಳುವುದು ಅಂತಸ್ತು ಎಂದು ಭಾವಿಸಿದಂತೆ ಈ ಬಿಟ್ಟಿ ಹಾಸ್ಟೆಲ್ನಲ್ಲಿ ಇತರ ಹುಡುಗರಿಗೆ ಇದೇ ಘನತೆಯ ಸಂಕೇತವಾಗಿರಬೇಕು. ಏನು ಕಿರಣ್, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಜಯಪ್ರಕಾಶ್ ಕೇಳಿದಾಗ, ನಿಮ್ಮ ರೂಮಿನ ವೈಭವವನ್ನು ನೋಡ್ತಾ ಇದ್ದೆ ಎಂದ. ರಜೆಯಲ್ಲಿ ಇಲ್ಲೇ ಇದ್ದೀಯೋ, ಊರಿಗೆ ಹೋಗಿದ್ದೀಯೋ ಎಂದು ಕೇಳಿದ. ಒಂದೆರಡು ದಿನ ಹೋಗಿದ್ದೆ. ಅಲ್ಲಿ ಅಪ್ಪ ಪಿರಿ ಅಂತ ತೋಟ ತುಡಿಕೆಯಲ್ಲಿ ಕೆಲಸ ಮಾಡಿ ಗೊಣಗಾಡೋದನ್ನು ನೋಡೋಕೆ ಆಗಲಿಲ್ಲ. ಉಪವಾಸ ಇದ್ದರೂ ಸರಿ ಅಂತ ಬಾಯಿ ಬಿಟ್ಟೆ ವಾರ್ಡನ್ಗೆ ನಮಸ್ಕಾರ ಹಾಕಿದ ಮೇಲೆ ರಜದಲ್ಲಿರೋಕೆ ಪರ್ಮಿಷನ್ ಕೊಟ್ಟ ಎಂದಾಗ ಆತನ ವಿಷಯ ತಿಳಿಸಿದ್ದರು. ಆ ಪ್ರಶ್ನೆ ಕೇಳಬಾರದಿತ್ತು ಎನ್ನಿ ಸಾರಿ ಎಂದು ಹೋಗಲಬಿಡು. ನೀನು ಇನ್ನೂ ಸ್ನಾನ ಗೀನ ಮುಗಿಸಿಲ್ಲವಲ್ಲ, ಇಲ್ಲೇ ತಣ್ಣೀರಲ್ಲಿ ಮಾಡ್ತೀಯೋ ಇಲ್ಲ ಹೋಟೆಲಿಗೆ ಹೋಗಿ ಬರ್ತೀಯೋ ಎಂದು ಕೇಳಿದಾಗ, ಇಲ್ಲೇ ಮಾಡ್ತೀನಿ ಎಂದು ಸೂಟ್ಕೇಸ್ ತೆರೆದು ಬಟ್ಟೆ ಸೋಪು ತೆಗೆದಿಟ್ಟ.